ಅದು ಕಲಿಯುಗದ ಭೂಕೈಲಾಸ. ಅಲ್ಲಿ 101 ಬಾವಿ, ಕೆರೆ, ಕುಂಟೆ, ಕಲ್ಪವೃಕ್ಷ, ಗುಡಿ, ಗೋಪುರ, ದೇಗುಲಗಳು ಇವೆ. ಅದು ಸಾಕ್ಷಾತ್ ಶಿವನ ಸತಿ ಪಾರ್ವತಿಯ ತವರೂರು. ವರ್ಷಕ್ಕೊಮ್ಮೆ ಅಲ್ಲಿಗೆ ಬರುವ ಗುಂಡು ಗೌರಮ್ಮ ತವರಿನಲ್ಲಿ ತಿಂಗಳು ಉಳಿದು ಮರಳುತ್ತಾಳೆ ಕೈಲಾಸಕ್ಕೆ. ಇಷ್ಟಕ್ಕೂ ಅಂತಹ ಪುರಾಣ ಪ್ರಸಿದ್ಧ ಊರಿನ ಹೆಸರು ಗುಮ್ಮಳಾಪುರ. ಬೆಂಗಳೂರಿನ ಹೊರವಲಯ ಆನೇಕಲ್ ತಾಲೂಕಿನ ಗಡಿಯಲ್ಲಿರುವ ಗ್ರಾಮವೇ ಕಲಿಯುಗದ ಭೂಕೈಲಾಸ ಶ್ರೀಮದ್ ರಂಭಾಪುರಿ ಗುಮ್ಮಳಾಪುರ. ಇದೊಂದು ಪವಿತ್ರ ಸ್ಥಳ. 101 ಬಾವಿ, ಕೆರೆ, ಕುಂಟೆ, ಕಲ್ಪವೃಕ್ಷ, ಗುಡಿ, ಗೋಪುರ, ದೇಗುಲಗಳನ್ನು ಹೊಂದಿರುವ ಶಕ್ತಿ ದೇವತೆ ಗುಮ್ಮಳಾಪುರ ಗೌರಮ್ಮನ ತವರು ಮನೆ. ಪುರಾಣದ ಪ್ರಕಾರ 3000 ವರ್ಷಗಳ ಹಿಂದೆ ಇಲ್ಲಿ ಶರಣರು ವಾಸವಿದ್ರು. ಅದರಲ್ಲಿ ತಾಯಿಗೆ ಒಬ್ಬನೇ ಮಗ. ಆತ ಗುರುಕುಲದಲ್ಲಿ ಗೌರಿ ಹಬ್ಬಕ್ಕೆ ರಜೆ ಕೇಳಿದ್ದಕ್ಕೆ ನಿನಗೆ ಅಕ್ಕ ತಂಗಿಯರಿಲ್ಲ, ಈತಕ್ಕೆ ರಜೆ ಎಂದು ಸಹಪಾಠಿಗಳು ಹಂಗಿಸಿದರಂತೆ. ಇದರಿಂದ ನೊಂದ ಬಾಲಕ ಮನೆಗೆ ಬಂದವನೇ ತನಗೆ ಅಕ್ಕ ಬೇಕು ಎಂದು ಹಠ ಹಿಡಿಯುತ್ತಾನೆ. ಇಲ್ಲದ ಅಕ್ಕ ಎಲ್ಲಿಂದ ತರುವುದು ಎಂದಾಗ ಹಠ ತೊಟ್ಟು ಅಕ್ಕನನ್ನ ಕರೆತರಲು ಹೊರಟ ಬಾಲಕ ಮನೆಗೆ ಬರುವುದಿಲ್ಲ ಎಂದು ತಾಯಿ ಬಳಿ ತಂಗಳು ಬುತ್ತಿ ಕಟ್ಟಿಸಿಕೊಂಡು ಕಾಡು ಮೇಡು ಅಲೆಯುತ್ತಾನೆ. ಕೊನೆಗೆ ನಿತ್ರಾಣಗೊಂಡು 3 ಬಾರಿ ಕೂಗುತ್ತೇನೆ, ಬರದಿದ್ದರೆ ಬೆಟ್ಟದಿಂದ ಬಿದ್ದು ಸಾಯುತ್ತೇನೆ ಎಂದು ಜೋರಾಗಿ ಅಕ್ಕ ಅಕ್ಕ ಎಂದು ಕೂಗುತ್ತಿರುತ್ತಾನೆ. ಇದೇ ಸಮಯದಲ್ಲಿ ಕಲಿಯುಗದ ಸಂಚಾರದಲ್ಲಿದ್ದ ಶಿವಪಾರ್ವತಿಯು ಬೆಟ್ಟದಿಂದ ಬೀಳುತ್ತಿದ್ದ ಬಾಲಕನನ್ನ ಕಂಡು ಪಾರ್ವತಿ ತನ್ನ ಸೆರಗಿನಲ್ಲಿ ಹಿಡಿದು ರಕ್ಷಿಸುತ್ತಾಳೆ. ರಕ್ಷಿಸಿದ ಪಾರ್ವತಿಯನ್ನೇ ಬಾಲಕ ತನ್ನ ಅಕ್ಕ ಎಂದು ಮನೆಗೆ ಕರೆದೊಯ್ಯುತ್ತಾನೆ ಎಂಬ ಪುರಾಣ ಕಥೆ ಇದೆ. ಇದರಿಂದ ಪಾರ್ವತಿ ಗೌರಿ ರೂಪದಲ್ಲಿ ಗುಮ್ಮಳಾಪುರಕ್ಕೆ ಬರುತ್ತಾಳೆ. ತಿಂಗಳು ಕಾಲ ತವರು ಮನೆಯಲ್ಲಿ ಉಪಚಾರ ಪಡೆದು ಕೈಲಾಸಕ್ಕೆ ಹಿಂದಿರುಗುತ್ತಾಳೆ ಎಂಬ ಪ್ರತೀತಿ ಇದೆ ಎಂದು ದೇವಾಲಯದ ಅರ್ಚಕರು ತಿಳಿಸಿದ್ದಾರೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಗೌರಮ್ಮ ದೇವಿಯೇ ನಮಃ. ಶ್ರೀ ಗೌರಮ್ಮ ದೇವಿ ದೇವಾಲಯ ಭಾದ್ರಪದ ಮಾಸದ ತೃತೀಯ ತಿಥಿ ಗೌರಿ ಹಬ್ಬದಂದು ಇಲ್ಲಿ ನಮ್ಮ ಗ್ರಾಮದ ಗುಮ್ಮಳಾಪುರ ಗ್ರಾಮದ ದೇವಸ್ಥಾನದಲ್ಲಿ ತೃತೀಯ ದಿನ ಗೌರಮ್ಮ ದೇವಿಯನ್ನು ಪ್ರತಿಷ್ಠಾಪಿಸಿ 1 ತಿಂಗಳ ಕಾಲ ಭಾದ್ರಪದ ಮಾಸ ಪೂರ್ತಿಯಾಗಿ ಹಾಗೆ ಆಶ್ವಯುಜ ಮಾಸದ ಅಮಾವಾಸ್ಯೆ ನಂತರ ಬರ್ತಕ್ಕಂತಹ ಗುರುವಾರದಂದು ಗೌರಮ್ಮನವರನ್ನು ಕೈಲಾಸಕ್ಕೆ ಕಳಿಸಿಕೊಡುವಂಥ ಪದ್ಧತಿಯಲ್ಲಿದೆ. ಇಲ್ಲಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವಿಯ ದರ್ಶನವನ್ನು ಪಡೆದು ಪುನೀತರಾಗ್ತಿದ್ದಾರೆ. ಇಲ್ಲಿ ಹೆಚ್ಚಾಗಿ ಮುತ್ತೈದೆಯರು ಬಂದು ದೀರ್ಘ ಸುಮಂಗಲ್ಯಕ್ಕಾಗಿ ಹರಕೆಗಳನ್ನು ಕಟ್ಟಿಕೊಂಡು ಮಡಲಕ್ಕಿ, ಬಾಗಿನ, ಸೀರೆ, ಕುಪ್ಪಸಗಳನ್ನು ಕಟ್ಟಿ ದೇವಿಯ ಒಂದು ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಪುರಾಣಗಳ ಪ್ರಕಾರ ಈ ಒಂದು ನಮ್ಮ ಗುಮ್ಮಳಾಪುರ ಗ್ರಾಮಕ್ಕೆ ಸಾಕ್ಷಾತ್ ಗೌರಮ್ಮ ದೇವಿಯವರೇ ನಿಜವಾಗಿ ಬಂದಂತಹ ನೆಲೆಸಿದಂಥ ಸುಕ್ಷೇತ್ರ ಇದಾಗಿದ್ದು, ಇಲ್ಲಿ 771 ಮಂದಿ ಶಿವಶರಣರಿದ್ದಂತಹ ಕ್ಷೇತ್ರ ಇದಾಗಿದ್ದು, ಇಲ್ಲಿ 101 ದೇವಸ್ಥಾನ, 101 ಕೆರೆ, 101 ಬಾವಿ, ಹಾಲು ಬಾವಿ, ನೀರು ಬಾವಿ ಇದ್ದಂತಹ ಕ್ಷೇತ್ರ ಇದಾಗಿದ್ದು, ಇಲ್ಲಿ ಪುರಾತನ ಕಾಲದಲ್ಲಿ ನಿಜ ಸ್ವರೂಪದಲ್ಲಿ ಗೌರಮ್ಮ ದೇವಿಯವರು ಬಂದು ನೆಲೆಸಿ 1 ತಿಂಗಳ ಕಾಲ ಭಕ್ತರನ್ನು ಹರಸಿ ಆಶೀರ್ವದಿಸಿ ಹೋದಂತಹ ಸುಕ್ಷೇತ್ರ ಇದಾಗಿದ್ದು, ಕೊನೆಯ 4 ದಿನ ವಿಜೃಂಭಣೆಯಿಂದ ಗ್ರಾಮಸ್ಥರೆಲ್ಲ ಎಲ್ಲರೂ ಸೇರಿ ಎಲ್ಲ ಭಕ್ತಾದಿಗಳ ಸಮ್ಮುಖದಲ್ಲಿ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಮಾಡಲಾಗುತ್ತದೆ. ಸೋಮವಾರದಂದು ಬಸವನ ಜಾತ್ರೆ, ಮಂಗಳವಾರದಂದು ವೀರಭದ್ರೇಶ್ವರ ಸ್ವಾಮಿಯ ಒಂದು ಅಗ್ನಿಗೊಂಡ ಮಹೋತ್ಸವ, ಬುಧವಾರದಂದು ಗ್ರಾಮದ ಸಮಸ್ತ ದೇವರುಗಳ ಪಲ್ಲಕ್ಕಿ ಉತ್ಸವ, ಹಾಗೆ ಗುರುವಾರದಂದು ಗಣಪತಿ ಸಹಿತವಾಗಿ ಗೌರಮ್ಮ ದೇವಿಯರನ್ನು ಕೈಲಾಸಕ್ಕೆ ಕಳಿಸಿಕೊಡುವಂತಹ ಪದ್ಧತಿ ಪುರಾತನ ಕಾಲದಿಂದಲೂ ನಡೆದುಕೊಂಡು ಬರ್ತಾ ಇದೆ. ಶ್ರೀ ಕ್ಷೇತ್ರ ಗುಮ್ಮಳಾಪುರ ಗ್ರಾಮವನ್ನು ಗೌರಿ ದೇವಿಯವರ ಒಂದು ತವರು ಮನೆ ಅಂತ ಕರೀತಾರೆ. ಈ ಒಂದು ತವರು ಮನೆಗೆ ಬಂದಂತಹ ಗೌರಮ್ಮನವರು 1 ತಿಂಗಳು ಇದ್ದು ಹೋದಂತಹ ಸುಕ್ಷೇತ್ರ ಇದಾಗಿದ್ದು, ಕೊನೆಯ ದಿನದಂದು ಗೌರಮ್ಮ ದೇವಿಯರು ಆಗ ನಿಜ ಸ್ವರೂಪದಲ್ಲಿ ಕಣ್ಣೀರು ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಈ ಕಲಿಯುಗ ಕಾಲಾನಂತರ ಗೌರಮ್ಮನವರ ಕಣ್ಣಿನ ನೀರಿನ ಬದಲಾಗಿ ಮಳೆಯ ರೂಪದಲ್ಲಿ ಆ ಹನಿಗಳು ಬರ್ತವೆ ಅಂತ ಎಲ್ಲರ ನಂಬಿಕೆ. ಗೌರಮ್ಮನವರ ವಿಸರ್ಜನೆಯ ನಂತರ ಪೀಠ ಬರಬೇಕು. ಪೀಠದಲ್ಲಿ ಬಳೆ ಅಥವಾ ಮಾಂಗಲ್ಯ ತೇಲಿಕೊಂಡು ಬಂದರೆ ಮುಂದಿನ ವರ್ಷ ಗೌರಮ್ಮನವರ ಮೂರ್ತಿಯನ್ನು ಮಾಡ್ತೇವೆ. ಗೌರಮ್ಮನವರ ಮೂರ್ತಿಯನ್ನು ಮಾಡ್ತಕ್ಕಂಥದ್ದು ನಾಗೇಶ ಆಚಾರ್ಯಗಳು ಅಂತ, ಮತ್ತು ಗೌರಮ್ಮನ ವಂಶಸ್ಥರು ಯಜಮಾನ್ ಮಹಾದೇವಪ್ಪ ಮತ್ತು ಯಜಮಾನ್ ಸೋಮಶೇಖರ್ ಅಂತ. ಕೈಲಾಸಾಚಲ ಕಂದರಾಲಯ ಕರಿ ಗೌರಿ
ವರ್ಷಕ್ಕೊಮ್ಮೆ ಆಗಮಿಸುವ ಗೌರಿ. ಇನ್ನು ವರ್ಷಕ್ಕೊಮ್ಮೆ ತವರಿಗೆ ಆಗಮಿಸುವ ಗೌರಿಗೆ ಪ್ರತಿದಿನವೂ ಇಷ್ಟವಾದ ಫಲಪುಷ್ಪಗಳನ್ನು ನೀಡಿ ಉಪಚರಿಸುವುದರಿಂದ ಗಂಡನ ಮನೆಗೆ ತಿಂಗಳಾದರೂ ಹೋಗಲಿಲ್ಲ ಎಂದು ಕೋಪಗೊಂಡ ಶಿವ ಗಣೇಶ, ನಂದಿ, ವೀರಭದ್ರರನ್ನ ಕಳುಹಿಸುತ್ತಾನೆ. ಯಾರು ಬಾರದ ಕಾರಣ ಕೊನೆಗೆ ತಾನೇ ಗುಮ್ಮಳಾಪುರಕ್ಕೆ ಆಗಮಿಸಿ ಗೌರಿಯನ್ನ ಕರೆದೊಯ್ಯುತ್ತಾನೆ. ಜೊತೆಗೆ ವರ್ಷಕ್ಕೊಮ್ಮೆ ಗೌರಿ ತವರು ಮನೆಗೆ ಆಗಮಿಸುವುದನ್ನು ಸಹಿಸದ ಶಿವ 2 ಬಾರಿ ಗುಮ್ಮಳಾಪುರವನ್ನ ಕೈಲಾಸಕ್ಕೆ ಹೊತ್ತೊಯ್ದ ಎಂಬ ಪ್ರತೀತಿಯು ಜನಜನಿತವಾಗಿದೆ. 1 ತಿಂಗಳು ಹೆಚ್ಚು ಕಾಲ ಸುತ್ತಮುತ್ತಲ ಹಳ್ಳಿ ಸೇರಿದಂತೆ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶದಿಂದ ಬರುವ ಭಕ್ತರು, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಹೆಚ್ಚಾಗಿ ಪೂಜಿಸುತ್ತಾರೆ ಮತ್ತು ಸೀರೆ, ಕುಪ್ಪಸ, ಅಕ್ಕಿ ಸೇರಿದಂತೆ ಸಿರಿಧಾನ್ಯಗಳನ್ನು ಮಡಿಲು ತುಂಬಿ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸು, ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡು ಎಂದು ಬೇಡಿಕೊಳ್ಳುತ್ತಾರೆ. ಕೊನೆಗೆ ತಿಂಗಳು ಕಳೆದು 6 ದಿನಕ್ಕೆ ಅದ್ಧೂರಿಯಾಗಿ ಜಾತ್ರೆ ಮಾಡಿ ಅಂದು 1000 ಭಕ್ತರ ಸಮ್ಮುಖದಲ್ಲಿ ಗೌರಿಯನ್ನ ಜಲಾದಿವಾಸ ಮಾಡುವ ಮೂಲಕ ತವರಿಗೆ ಕಳುಹಿಸುತ್ತಾರೆ. ಅಂದ ಹಾಗೆ ಜಲಾದಿವಾಸಗೊಂಡ ಕೆರೆಯಲ್ಲಿ ಶ್ರಾವಣ ಮಾಸದ ಹೊತ್ತಿಗೆ ತಾಯಿ ಮೂರ್ತಿಯ ಪೀಠ, ಮೂಗುತಿ, ತಾಳಿ ಊರಿನ ಅಗಸನಿಗೆ ದೊರೆಯಬೇಕು. ಇಲ್ಲವಾದ್ರೆ ಗೌರಮ್ಮನ ಹಬ್ಬ ಮತ್ತು ಜಾತ್ರೆ ಮಾಡುವುದಿಲ್ಲ ಎಂದು ಗ್ರಾಮದ ಹಿರಿಯರು ತಿಳಿಸಿದ್ದಾರೆ. ಶ್ರೀ ಗುಮ್ಮಳಾಪುರ ಕ್ಷೇತ್ರದಲ್ಲಿ 771 ಮನೆ ಶಿವಸೇನ ಇದ್ದ ಸ್ಥಳ ಇದು. ಶಂಕರಪ್ಪ ಬಂತಪ್ಪ ಅಂತ ಇಲ್ಲಿ ಅಕ್ಕನ ಮನೆಗೆ ಬಂದ್ರಂತ ಇಲ್ಲಿ ಹೊನ್ನಮ್ಮ ಅಂತ. ಆಗ ಬ್ರಿಟಿಷನ್ ಕಾಲದಲ್ಲಿ ಯುದ್ಧ ನಡೀತಾ ಇದ್ದಂತೆ ಇಲ್ಲಿ. ಆವಾಗ 771 ಮನೆ ಯುದ್ಧ ನಡೀತಿದ್ದಾಗ ಶಂಕರಪ್ಪನ ಬಂತಪ್ಪನಿಗೆ ಬರ್ಜೆಯಲ್ಲಿ ತಿಮ್ಮಿಬಿಟ್ರಂತೆ. ಆಗ ನೀರು ಅಂದಾಗ ನಮ್ಮ ಜನ ಯಾರೂ ತಗೊಂಡು ಕೊಡಿಲ್ಲ, ಬೇರೆ ಜನ ಜಟ್ಟಿನಲ್ಲಿ ತಗೊಂಡು ಕೊಟ್ಟಾಗ ಆಗ ಯಾಕಪ್ಪ ನೀವು ತಗೊಂಡು ನನ್ನ ಜನ ಯಾರೂ ಇಲ್ಲ ಅಂದರೆ, ಇಲ್ಲ ಸ್ವಾಮಿ ನಿಮ್ಮ ಜನ ಎಲ್ಲ ಹೊಡೆಯಬಿಟ್ರು ನನಗೆ. ಆವಾಗ 771 ಮನೆಯಲ್ಲಿ 700 ಮನೆ ನಾಶನ ಆಗಿರಲಿ, 1 ಮನೆ ಮಟ್ಟು ಇರಲಿ ಅಂತ ಹೇಳಿದಂದರೆ, ಆಗ 771 ಮನೆಯಲ್ಲಿ 1 ಮನೆ ಇದ್ದಾಗ ಒಬ್ಬ ತಾಯಿಗೆ ಒಬ್ಬೇ ಮಗ ಇದ್ದಂತೆ. ಒಬ್ಬೇ ಮಗ ಇದ್ದಾಗ ಗೌರಿ ಹಬ್ಬ ಬಂತಂತೆ. ಈ ಸ್ಕೂಲಲ್ಲಿ ಎಲ್ಲ ರಜಾ ಕೇಳಿದ್ದಾನೆ. ಆಗ ಈ ಹುಡುಗನ ಕೇಳಿದ್ದಾನೆ ರಜಾ, ನಿನ್ಗೆ ಅಕ್ಕ ತಂಗಿ ಯಾರಿಲ್ಲಲ್ಲ, ನೀನು ಹೆಂಗೆ ಕರ್ಕೊಬತ್ತೀಯ ಅಂದಾಗ ಹುಡುಗರೆಲ್ಲ ನಗರ್ಬಿಟ್ಟಿದ್ದಾರೆ. ಅವನು ಹತ್ಕೊಂಡು ಬಂದು ಅಮ್ಮನಿಗೆ ಹೇಳಿದ್ದಾನೆ. ಆಗ ಇಲ್ಲಪ್ಪ ನೀನು ಅಕ್ಕ ತಂಗಿ ಯಾರಿಲ್ಲ, ನೀನು ಒಬ್ಬನೇ ನನಗೆ ಅಂದ. ಆಗ ನಂಗೆ ತಂಗ್ಳ ಬಟ್ಟಿ ಕಟ್ಕೊಡು, ನಾನು ಅಕ್ಕನಿಗೆ ಕರ್ಕೊಬರ್ತೀನಿ ಅಂತ ಹೇಳಿದ್ದಾನೆ. ಒಂದು ಕಾಡಿಗೆ ಹೋಗಿದ್ದಾನೆ ನಡ್ಕೊಂಡು, ಸುಸ್ತಾಗಿ ಆತ್ಮಹತ್ಯೆ ಮಾಡ್ಕೊಳಕ ಅವಮಾನ ಅಲ್ಲ ಮನೆಗೆ ಬಂದೆ. ಆತ್ಮಹತ್ಯೆ ಮಾಡ್ಕೊಳಕ ಬೆಟ್ಟ ಮೇಲೆಯಿಂದ ಅಕ್ಕ ಅಂತ ಹೋಗಿ ಬಿಟ್ಟನಂತೆ. ಪಾರ್ವತಿ ಪರಮೇಶ್ವರನ ಚಂಚರಣೆ ಓದ್ತದಂತೆ. ಆವಾಗ ಸೆರಕ ಇಟ್ಕೊಂಡಂತೆ, ಏನಪ್ಪ ನಿನ್ನ ಕಷ್ಟ ಅಂತ. ನನಗೆ ಅಕ್ಕನಾಗಿ ಬರಬೇಕು ಗೌರಿ ಹಬ್ಬ ಮಾಡೋಕೆ ಅಂತ ಕೇಳ್ಕೊಂಡಂತೆ. ಆವಾಗ ಈಶ್ವರನ ಪಾರ್ವತಿ ದೇವಿ ಪರ್ಮಿಷನ್ ತಗೊಂಡು ಬಂದಂತೆ. ಇಲ್ಲಿ ಕೆಳಗಡೆ ಮಠ ಇದೆ. ಅಲ್ಲಿ ಮಠದಾಗ ಬಂದಾಗ ಗುರೂಜಿ ಇದ್ರಂತೆ. ಗುರೂಜಿ ಇದ್ದಾಗ ಯಾರಪ್ಪ ಇವರು ಅಂತ ಕೇಳಿದಾಗ, ಇವರು ನನಗೆ ಅಕ್ಕಗಾಗಿ ಕರ್ಕೊಂಬಂದಿದ್ದೀನಿ, ಅಕ್ಕನಿವರು ಅಂದ್ರಂತೆ. ಆವಾಗ ಸಾರ್ ಯಾರು ಕರ್ಕೊಳ್ಳೋ, ಪಾರ್ವತಿ ದೇವಿ ಕರ್ಕೊಂಬಂದಿರೋದು, ನೀನು ಮನೆಗೆ ಕರ್ಕೊಂಡೋಗಿ ವಿಚಾರಣೆ ಮಾಡು ಅಂತ ಬಂದಾಗ ಆಯಮ್ಮನಿಗೆಲ್ಲ ಉಪಚಾರ ಮಾಡ್ಬಿಟ್ಟು ಆಯಮ್ಮಕ್ಕೆ ಹೋಗೋಕೆ ಇಷ್ಟ ಇಲ್ಲ ಅಂತೆ. ನಾನು ತವ್ರ ಮನೆ ಇದೆ ಅಂತ. ಏನು ಪಾರ್ವತಿ ದೇವಿ ಹೋಗಿ ಬರಲ್ಲ ಅಂದ್ಬಿಟ್ಟು ಈಶ್ವರನಿಗೆ ಯೋಚನೆ ಆಯ್ತಂತೆ. ಆವಾಗ ನಂದೇಶ್ವರನ ಕಳಿಸ್ನಂತೆ. ನಂದೇಶ್ವರನ ಎಲ್ಲ ಇದು ಮಾಡ್ಬಿಟ್ಟು ಉಪಚಾರ ಮಾಡ್ಬಿಟ್ಟು ಆಯಪ್ಪನ ಸ್ಟಾಪ್ನಾಗ ಇಲ್ಲೇ ಇಟ್ಬಿಟ್ಟಂತೆ. ಗಣಪತಿನ ಕಲಿಸ್ತಂತೆ. ಗಣಪತಿಗೆ ಕಳ್ಸೋಬಿಟ್ಟು ಆಯಪ್ಪನಿಗೆ ಉಪಚಾರ ಮಾಡ್ಬಿಟ್ಟು ಆಯಪ್ಪನಿಗೆ ಇಲ್ಲೇ ಎದ್ಬಿಟ್ಟವನೆ. ಆಗ ವೀರಭದ್ರ ಸ್ವಾಮಿ ಕಳಿಸಿದಾಗ ಮಠದಲ್ಲಿ ಆ ಹಗುರ ಬರ್ತಾನಂತೆ. ಆಯಪ್ಪನು ಅಜ್ಜಕೊಂಡ್ ಕಾಯೋರ್ಬಿಟ್ಟು ಆಯಪ್ಪನ ಅಲ್ಲೇ ಸ್ಟಾಪ್ನೇ ಆಗ್ಬಿಟ್ಟನಂತೆ. ಆವಾಗ ಅಜಯ ವಿಜಯ ಅಂತ 9 ದಿವಸಕ್ಕೆ ಬರ್ತಾರೆ, ನಂದಿ ಬೃಂದಿ ಅಂತ. ಆಗ ಯಮ್ಮನ ಕರ್ಕೊಂಡು ಹೋಗಕ್ಕ ಅವ್ರಿಗೆಲ್ಲ ಉಪಚಾರ ಮಾಡ್ಕೊ ಅವರೇ ಎಲ್ಲ ಇಲ್ಲೇ ಸ್ಟಾಪ್ನೇ ಆಗ್ಬಿಟ್ಟವ್ರೆ. ಆಗ ಗುರುವಾರ ಯಮ್ಮನ ಜಲಾದಿವಾಸ ಮಾಡ್ತೀವಿ. ಎಲ್ಲ ಗ್ರಾಮಸ್ಥರ ಸೇರಿ ಜಲಾದಿವಾಸ ಮಾಡಿ ತವರು ಮನೆ ಗುಮ್ಮಳಾಪುರ ಗೌರಮ್ಮನ ದೇವಸ್ಥಾನ ತವರು ಮನೆ ಇಲ್ಲೇ ದೇವಸ್ಥಾನ ಪಕ್ಕದಲ್ಲಿ ಮನೆ ಇದೆ. ಅದಾದಮೇಲೆ ಜಲಾದಿವಾಸ ಮೇಲೆ ಲಾಸ್ಟು ದೇವಸ್ಥಾನದಲ್ಲಿ ಏನಿಲ್ಲ ಕ್ಲೋಸು. ಕಳಸ ಮಟ್ಟ ಇರುತ್ತೆ. ಕಳಸಕ್ಕೆ ಸೋಮವಾರ ಶುಕ್ರವಾರ ಪೂಜೆ ಮಾಡ್ತೀವಿ. ಗೌರಮ್ಮ ತವ್ರ ಮನೆಯವರೇ ಪೂಜೆ ಮಾಡೋದು. ಹೌದು, ಈ ಸಾರಿ ಮಾಂಗಲ್ಯ, ಪೀಠೆ, ಬಳೆ 3 ಬಂದಿದೆ. ಪೀಠೆ ನಾವೇ ಹೋಗಿ ತಗೊಬರೋದು. ಅದು ಒಂದು 2 ತಿಂಗಳಿಗೆ ಗೌರಮ್ಮ ಬಿಟ್ಟು ಒಂದು 2 ತಿಂಗಳಿಗೆ ಬಂದ್ಬಿಡ್ತಾಯಿದೆ. ಅಲ್ಲಿ ದನ ಕರ ಮೇಸರು ಹೇಳ್ತಾರೆ, ಹೋಗಿ ನಾವು ತಗೊಬರ್ತೀವಿ. ಜಾತ್ರೆ ಮಾಡೋದು ಯಾವುದೋ ಒಂದು ಸಿಕ್ಕಿದ್ರೆ ಜಾತ್ರೆ ಮಾಡೋದು. ಅವರು ನಾಗೇಶಾಚಾರಿಗಳು ಅಂತ ಅವರು
ಮಾಸ್ಟ್ರು ಅವರೇ ತಿದ್ದೋದು. ನಾವು ಅವರಿಗೆ ಎಲ್ಲ ಸಪೋರ್ಟ್ ಮಾಡಬೇಕು. ಮಣ್ಣೆಲ್ಲ ಕುಟ್ಟಿ ಎಲ್ಲ ಕಟ್ಟಿ ನಾವು 16 ದಿವಸ ಮಣ್ಣು ಎಲ್ಲ ರೆಡಿ ಮಾಡಿಕೊಟ್ಟು ಗೌರಮ್ಮ ತವ್ರ ಮನೆಯಲ್ಲೇ ಅಲ್ಲಿ ಮಣ್ಣು ಎಲ್ಲ ರೆಡಿ ಮಾಡಿಕೊಡೋದು ಅವ್ರಿಗೆ. ಆಗ 16 ದಿವಸ ಮಾಡ್ತೀವಿ ಅಲ್ಲಿ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. 16 ದಿವಸಕ್ಕೆ ಆ ಯಮನ್ಗೆ 16 ಕಳೆ ಬರುತ್ತೆ, ದಿಸ್ಕೊಂದು ಕಳೆ ಯಮನ್ಗೆ ಬರೋದು. 16 ದಿವಸಕ್ಕೆ ಕುಲೋಮನ ಆಮೇಲೆ ಗೌರಿ ಹಬ್ಬದ ದಿನ ತಗೊಂಡು ಇದು ಮಾಡ್ತೀವಿ. ಹೋಗೋ ಟೈಮ್ನಲ್ಲಿ ಆಗ್ತದೆ, ತಗೊಂಡು ಹೋಗೋ ಟೈಮ್ ತವ್ರ ಮನೆ ಬಿಟ್ಟು ಹೋಗ್ಬಾರ್ದು ಅಂದ್ಬಿಟ್ಟು ಆಗ್ತದೆ. ಕಣ್ಣೀರನ್ನೇ ಮಳೆಗೆ ಬರೋದು, ಅದು ಈಸ್ಕೊಂಡು ಬಂದು ಅವಾಗ ಊರು ಗ್ರಾಮಸ್ಥರು ಬಂದು ಸಾಕ್ಷ ಈಸ್ಕೊಂಡೇ ಬಂದು ಆ ಯಮನ ಕರ್ಕೊಂಡ್ಬರ್ತಾರೆ. ಇಲ್ಲ ಥರ ಏನಿಲ್ಲ, ವಾವಣ ಯಮಕ ಆ ಕಾಲನೆಲ್ಲ ಬೀದರು ವಾವಣ, ಈ ಥರ ತೇರು ಕಟ್ಟೋದು ಆ ಥರ ಏನಿಲ್ಲ. ಬೀದರು ವಾವಣನೇ ಯಮನಕ, ಗಣಪತಿ ವಾವಣ ಗೌರಮ್ಮನಕ ಬೀದರು ವಾವಣನೇ ಆ ಕಾಲದಿಂದ ಪುರಾಂತರ ಕಾಲದಿಂದ ಬಂದಿದೆ. ಅದು ಈ ಕಾಲದಲ್ಲೆಲ್ಲ ಪುರಾಂತರ ಕಾಲದಿಂದ ಆವಾಗ ಯಾವ ಥರ ನಡ್ಕೊಂಡು ಹೋಗ್ತಾಯಿದ್ದೋ ಇದೇ ಥರ ಅದು ಇವಾಗ ನಡ್ಕೊಂಡು ಹೋಗ್ತಾಯಿದೆ. ಮಾದೇವಪ್ಪ, ಯಜಮಾನ್ ಮಾದೇವಪ್ಪ, ಗೌರಮ್ಮ ತವ್ರ ಮನೆ ಇದೆ. ಕಳೆದ ವರ್ಷ ಗೌರಮ್ಮನನ್ನ ವಿಸರ್ಜಿಸಿದ ಸ್ಥಳದಲ್ಲೇ ಪೀಠ ಸಮೇತ ಮೂಗುತಿ, ತಾಳಿ ಸಿಕ್ಕ ಬಳಿಕ ಕೆರೆಯಿಂದ ಮಣ್ಣನ್ನ ತಂದು ಸುಂದರವಾದ ಗೌರಮ್ಮನನ್ನ ತಯಾರಿಸಿ ಅಲಂಕರಿಸುತ್ತಾರೆ. ಹರಕೆ ಹೊತ್ತುಕೊಂಡು ಇಲ್ಲಿಗೆ ಬರುವ ಮಹಿಳೆಯರು ತಮ್ಮ ಮನೆ ಮಗಳಂತೆ ತಾಯಿ ಗೌರಿಗೆ ಮಡಿಲಕ್ಕಿ ಅರ್ಪಿಸುತ್ತಾರೆ. ಅನಾದಿ ಕಾಲದಿಂದಲೂ ಈ ಸಂಪ್ರದಾಯ ನಡೆದುಕೊಂಡು ಬಂದಿದೆ. ಜೊತೆಗೆ ಇಲ್ಲಿ ಹೊತ್ತ ಹರಕೆ ಈಡೇರುತ್ತದೆ, ಬಂದಂತಹ ಭಕ್ತರಿಗೆ ಶುಭವಾಗುತ್ತದೆ. ಗೌರಿ ಮಹಿಮೆ ಅಪಾರ ಎನ್ನುತ್ತಾರೆ. ಒಟ್ಟಿನಲ್ಲಿ ತಾಯಿ ಗೌರಮ್ಮ ಗಂಡನ ಮನೆಗೆ ಹಿಂತಿರುಗಿ ಹೊರಡುವ ದಿನ ದುಃಖದ ಸಂಕೇತವಾಗಿ ಮಳೆ ಬರುತ್ತದೆ. ಜೊತೆಗೆ ಇಲ್ಲಿಯವರೆಗೆ ಮಳೆ ಬಾರದ ಇತಿಹಾಸವೇ ಇಲ್ಲ ಎನ್ನುವ ಇಲ್ಲಿನ ಜನ ಆಗಿಂದಾಗೆ ಇಲ್ಲಿ ಕೆಲವೊಂದು ಪವಾಡಗಳು ಇಂದಿಗೂ ನಡೆಯುತ್ತಿರುವುದಕ್ಕೆ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಇದು ಗುಮ್ಮಳಾಪುರ ಗೌರಮ್ಮನ ಮಹಿಮೆ ಎಂದರೆ ಅತಿಶಯೋಕ್ತಿಯಲ್ಲ. ಇಲ್ಲಿಗೆ ತಾಯಿ ಎಂದು ಬರುವ ಎಲ್ಲರಿಗೂ ದೇವಿ ಅವರ ಇಷ್ಟಾರ್ಥ ಈಡೇರಿಸುತ್ತಾಳೆ ಎಂಬುದು ಇಂದಿಗೂ ಇಲ್ಲಿನ ಭಕ್ತರಲ್ಲಿರುವ ಅಪಾರ ನಂಬಿಕೆ.